ಸಂಡೂರು ತಾಲೂಕು ಚೌರನೂರು ಹೋಬಳಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸಿಲಕ್ಕಲಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗೆ ತುರ್ತು ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಹೊಸ ಶಾಲಾ ಕಟ್ಟಡದ ಅವಶ್ಯಕತೆ ಉಂಟಾಗಿದೆ ಎಂದು ಎಸ್ಡಿಎಂಸಿ ಸಮಿತಿಯವರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರ್, ನನ್ನ ಹೆಸರು ರಮೇಶ್. ಸ್ಕೂಲಿಗೆ ಏನಿದ್ರು ತಾವು? ಶಾಲಾ ಅಧ್ಯಕ್ಷರು ಸರ್. ಶಾಲಾ ಅಧ್ಯಕ್ಷ. ಮತ್ತೆ ಮಕ್ಕಳಿಗೆ ಈ ರೀತಿ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ನೀವೇನಾದ್ರೂ ಇವರು MLA ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಸರ್, ಸುಮಾರು ಸಲ ನಾವು MLA ಗಮನಕ್ಕೆ ತಗೊಂಡು ಹೋಗಿದ್ದೀವಿ. 3 ಜನ ಎಲ್ಲ ತಗೊಂಡು ಕರ್ಕೊಂಡು ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ ಕಂಡಿದ್ದೀವಿ, PO ಅವರಿಗೆ ಹೇಳಿದ್ದೀವಿ. ಸುಮಾರು ಸಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಯಾವತ್ತೂ ಅವ್ರು ಮಾಡೇ ಇಲ್ಲ. ಈಗ 20 ವರ್ಷದಿಂದ ನಮ್ಮ ಸ್ಕೂಲ್ ಸಮಸ್ಯೆ ಇವತ್ತಿಂದಲ್ಲ. ಪ್ರತಿಯೊಂದು ಮಕ್ಕಳೆಲ್ಲ ಅಡ್ಡಾಡ್ಬೇಕಂದ್ರೂ ಜಾಗ ಇಲ್ಲ. ವೆಹಿಕಲ್ಸ್ ಎಲ್ಲ ಬಂದರೆ ಮಕ್ಕಳು ಸುಮಾರು ಹಿಂಸೆ ಆಗ್ತಾ ಇದೆ ಸರ್ ಇಲ್ಲಿ. ಹಾಗಾಗಿ ಒಂದು 2 ಎಕರೆ ಚಿಲ್ಲರೆ ಇದೆ ಸರ್ ಅಲ್ಲಿ ಸರ್ಕಾರ ಜಮೀನು. ಅದರಲ್ಲಿ ತೋರಿಸಿದ್ದೀವಿ, ಸರ್ವೆ ಮಾಡಿ ಹೋಗಿದ್ದಾರೆ. 2 ಸಲ ಬಂದಿದ್ರು. ಅದು ಸುಮ್ಮನೆ ಇದೆ ಸರ್, ಯಾವುದು ಮಾಹಿತಿ ಕೇಳಿದ್ರೆ ಮಾಡೋಣ ಅಂತ ಹೇಳ್ತಾರೆ ಸರ್, ಅಷ್ಟೇ. ಅದ್ರ ಮೇಲೆ ಏನ್ ಮಾಡಿಲ್ಲ? ಅದ್ರ ಮೇಲೆ ಏನು ಮಾಡಿಲ್ಲ ಸರ್. ಈ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ನಾವು ಶಾಲೆಗಳು ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳ್ತೀವಿ. ಸುಮಾರು ಸಲ ಆಶ್ವಾಸನೆ ಕೊಡ್ತಾರೆ ಸರ್, ಯಾವುದು ಮಾಡಿಲ್ಲ. ಅದೇ ನೀವು ಊರಿನವರೆಲ್ಲ ಸೇರಿ ಒಂದು ದೃಢವಾದ ನಿರ್ಧಾರ ತಗೋಬೋದಾಯ್ತಲ್ಲ ಸರ್. ನಾವು ನಿರ್ಧಾರ ತಗೊಂಡು ಸುಮಾರು ಸಲ MLA ಕಡೆ ಹೋಗಿದ್ದೀವಿ, ಆಫೀಸಲ್ಲಿ ಭೇಟಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಯಾವುದೇ ಇದುವರೆಗೂ ಇಲ್ಲ ಸರ್. ಕಾರ್ಯರೂಪಕ್ಕೆ ಯಾವುದು ಕಾರ್ಯರೂಪ ತಂದಿಲ್ಲ, ತರೋದಿಲ್ಲ ಅನ್ಸುತ್ತೆ ಸರ್ ಮೋಸ್ಟ್ಲಿ ಅವ್ರು. ಅದೇ ಮುಂದೆ ಏನು ನಿಮ್ಮ ಮಕ್ಕಳ ಭವಿಷ್ಯ ಹೆಂಗಾಗುತ್ತೆ? ಮುಂದೆ ಮಕ್ಕಳ ಭವಿಷ್ಯ ಸುಮಾರು ಇದಿದೆ ಸರ್. ಮಕ್ಕಳ ಭವಿಷ್ಯ ಅಂದ್ರೆ ನಾವು ಇಲ್ಲಿ ಪಕ್ಕದಲ್ಲಿ ಸಣ್ಣ ಹಳ್ಳಿ ಇದ್ರು ಕೂಡ ಹಳ್ಳಿಗೆ ಹೋಗ್ತಾರೆ ಪ್ರತಿಯೊಂದು ಮಕ್ಕಳು. ಇಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ ಸರ್. ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ವರೆಗೆ ಇದೆ? ಇಲ್ಲಿ 1 ರಿಂದ 5 ಮಟ್ಟ ಇದೆ ಸರ್. ಇಲ್ಲಿ ಆಫೀಸ್ ರೂಮ್ ಏನಾದ್ರು ಆಯ್ತಾ? ಆಫೀಸ್ ರೂಮ್ ಇಲ್ಲ, ಮತ್ತೊಂದು ಸ್ಟಾಫ್ ರೂಮ್ ಇಲ್ಲ, ಅಡಿಗೆ ರೂಮ್ ಕೊಠಡಿ ಇಲ್ಲ. ಮಕ್ಕಳಿಗೆ ತುಂಬಾ 2 ಕೊಠಡಿ ಸರ್ ಇರೋದು. ಅವು ಕೊಠಡಿ ಮಳೆ ಬಂದ್ರೆ ಎಲ್ಲ ಒಳಗಡೆ ಇರ್ತಾವ, ನೀರೆಲ್ಲ. ಇದೆಲ್ಲ ಅಧಿಕಾರಿಗಳು ಏನಾದ್ರು ಬಂದು ಈ ಕಡೆ ಬಂದು ನೋಡ್ಕೊಂಡು? ಅಧಿಕಾರಿಗಳು ಯಾರು ನೋಡಲ್ಲ ಸರ್ ಬಂದು. ಸುಮಾರು ಗ್ರಾಮ ಪಂಚಾಯತಿಗೂ ತಿಳಿಸಿದ್ವಿ, ಗ್ರಾಮ ಪಂಚಾಯತಿ ಕಡೆಯಿಂದ ಮಾಡಿ ಕೊಟ್ಟಾರ. ಅವ್ರು ಏನ್ ಸೌಲಭ್ಯ ಆಗುತ್ತೆ ಅವ್ರ ಕೈಯಿಂದ. ಅದು MLA ಗಮನಕ್ಕಂತೂ ಸುಮಾರು ಸಲ ತಗೊಂಡೋಗಿದ್ದೀವಿ. ಬರೀ ರಾಜಕೀಯ ಅದೇ ನಿಮ್ಮೂರಲ್ಲಿ ಓಟ್ ಇಲ್ಲ, ಅದಿಲ್ಲ ಅಂತೇಳಿ ಈ ತರ ಹೇಳೋದು ಹೊರತು ಬೇರೆ ಏನಿಲ್ಲ ಸರ್. ಸೌಲಭ್ಯ ಮಾಡಿಲ್ಲ ನಮಗೆ. ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಲ್ಲಿ ಬಾಧೆಗಳು ಹೆಚ್ಚು. ಶೌಚಾಲಯದ ಕೊರತೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವುದು ತೀವ್ರ ಶ್ರದ್ಧಾಭಂಗ ಮೂಡಿಸಿದೆ. ಪಾಠದ ಕೋಣೆಗಳು ಅತೀವ ಹಳೆಯದಾಗಿದ್ದು ಮಕ್ಕಳು ಸುರಕ್ಷಿತವಾಗಿ ಕಲಿಯುವಂತಹ ಪರಿಸರವೇ ಇಲ್ಲ. ಶಾಲೆಯ ಸೀಲಿಂಗ್ಗಳು ಸಹ ಜರ್ಜರಿತ ಸ್ಥಿತಿಯಲ್ಲಿ ಇರುವುದು ಯಾವುದೇ ಸಮಯದಲ್ಲಿ ಪತನಗೊಳ್ಳುವ ಅಪಾಯ ಎದುರಾಗಿದೆ. ಈ ಶಾಲೆ ಸರಿಸುಮಾರು 65 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದು ಇಂದು ಅದರ ಸೌಲಭ್ಯಗಳೆಲ್ಲ ಕಾಲ ಕಳೆಯುವ ಹಂತದಲ್ಲಿವೆ. ಶಾಲೆಯ ಕೊಠಡಿಗಳ ಸೀಲಿಂಗ್ ಈಗಾಗಲೇ ಹಲವಾರು ಕಡೆ ಬಿದ್ದಿದ್ದು ಇದು ಮಕ್ಕಳ ಜೀವದ ಮೇಲೆಯೇ ಹಾನಿಯ ಸಂಭವಿಸಿದೆ. ನನ್ನ ಹೆಸರು ಕಾವಲ್ ಭೀಮಪ್ಪ ಅಂತ ಸರ್, ಗ್ರಾಮ ಪಂಚಾಯತ್ ನಂಬರ್ ಸರ್. ಇಲ್ಲಿ ಶಾಲೆಗಳದ್ದು ಇದು ತೊಂದ್ರೆ ಅಂದ್ರೆ ಬಹಳ ದಿವಸದ ಸೊಟ್ಟು ತೊಂದ್ರಿ ಸರ್. ನಾವು ನಂಬರ್ ಆಗ್ಲಿಲ್ಲ ಫಸ್ಟ್ಲಿಂದ ತೊಂದ್ರಿ. ಅದ್ರ ಕಾಲಾಗ ಬಹಳ ಹೋರಾಟ ಮಾಡಿವಿ ಸರ್. ನಾವು ಅಲ್ಲೊಂದಲ್ಲಿ ಸರ್ಕಾರ ಜಾಗ ಇತ್ತು, ಅದಕ್ಕೆ ಸರ್ವೆ ಮಾಡಿಸಿ ಎಲ್ಲ ಮಾಡಿಸಿದ್ವಿ ಸರ್. ಮತ್ತೆ ಇದು ಮಶಾಣ ಅಂತಂದು ಹೇಳಿದ್ರು, ಅದು ಮಶಾಣ ಯಾರನ್ನ ಸತ್ರ ಒಬ್ರು ಉಣಕ್ಕೆ ಒಬ್ರು ಜಾಗ ಇಲ್ಲ ಸರ್. ಅವ್ರವ್ರ ಹೊಲಗಳಾಗ ಅಡಿಗೆ ತಗೊಂಡೋಗಿ ಉಣ್ಬೇಕು, ಅಷ್ಟು ಕಷ್ಟ ಐತೆ. ಅದಕ್ಕೆ 2ಕ್ಕೆ ಬಹಳ ಹೋರಾಟ ಮಾಡಿವಿ. ಆದ್ರೂ ನಮ್ಗೆ ಯಾವುದು ಆಗಿಲ್ಲ. ಹೋರಾಟ ಮಾಡಿದ್ವಿ, ಎಲ್ಲರ ಮಕ್ಕ ಏನ್ ಮಾಡ್ಬೇಕ ಮಾಡಿವಪ್ಪ. ಐದವ ಅವು ನಮ್ಮ ತಗೆಲ್ಲ ಜೀರಾಕ್ಸ್ ಅದಾವ, ಕೊಟ್ಟರು ಎಲ್ಲ ಅದಾವ. ಅದ್ರ ಕೂಡ ಯಾವ ಮಾಡಿಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತು, ಜನಗಳಿಗೆ ಮೆಂಬರ್ ಇದ್ರಿ? ಹೋಗಿದ್ವಿ ಸರ್, ಹೋಗಿದ್ವಿ. ನಾವು ಹೋಗಿದ್ವಿ, ಎಲ್ಲ ಮಕ್ಕ ಮುಟ್ಟಿವಿ, ಎಲ್ಲ ಬಂದಿದ್ವಿ ಸರ್. ಸರ್ವೆ ಕೂಡ ಮಾಡಿ ಹೋಗ್ಯಾರ ಸರ್. ಸರ್ವೆ ಮಾಡಿ ಒಂದ್ 5-6 ಸಲ ಹೋಗಿ ಬಂದ್ವಿ. ಒಂದ್ಸಲ ಬಿಟ್ರೆ ಒಂದ್ 5-6 ಸಲ ಹೋಗಿ ಬಂದ್ವಿ. ಎಷ್ಟು ಜನ ಹೋಗಿದ್ರಿ ನಿಮ್ಮೂರಿಂದ? ನಮ್ಮೂರ್ಲಿಂದ ಸುಮಾರು ಒಂದ್ 10-15 ಜನ ಹೋಗಿವಿ. ಸುಮ್ನೆ ಮಾಡ್ತು ಅಂತಾರ, ಮಾಡ್ತಾ ಇಲ್ಲ. ಏನ್ ಮಾಡಕ್ಕಾಗತ್ತ? ಅಲ್ಲ, ಯಾವ ಉದ್ದೇಶಕ್ಕಾಗಿ ಆ ರೀತಿ ಮಾತಾಡ್ತಾರಂತ ಅವ್ರ ಹಿಂಗೆ ನಮ್ಗೆ ಅಲ್ಲಿ ಒಂಥರ ಇಷ್ಟ ಇಲ್ಲ ಅಂಬಂಗ ಆಗಿ ಹೋಗೈತೆ. ಯಾಕಪ್ಪ ಅಂದ್ರೆ ನಮ್ಗೆ ಅದು ಇದು ನಮ್ಗೆ ಎಲೆಕ್ಷನ್ ಏನೇನೋ ತಗೊಂಡ್ರೆ ನಾವೇನ್ ಮಾಡಕ್, ಊರೆಲ್ಲ ನಮ್ಮಂತಿರ. ಈಗ ರಾಜಕೀಯದವ್ರನ್ನ ಬಿಟ್ಬಿಡ್ರಿ, ಈಗ ಅಧಿಕಾರಿಗಳು ಇದಾರಲ್ಲ, ತಹಶೀಲ್ದಾರ್ ಇದಾರ, ತಹಶೀಲ್ದಾರ್ ಕಾಣ್ಬೋದಾಯ್ತಲ್ಲ. ತಹಶೀಲ್ದಾರ್ ಹತ್ರ ಹೋಗಿದ್ರಾ? ಇಲ್ಲ, ತಹಸೀಲ್ದಾರ್ ಹತ್ರ ಹೋಗಿದ್ವಿ. ಇಲ್ಲ, ತಹಶೀಲ್ದಾರ್ ಮತ್ತೆ ಈಗ ಸರ್ಕಾರ ಅಧಿಕಾರಿಗಳು ಕೇಳ್ಬೇಕು ತಾವು. ಅಲ್ಲಿ ಕೇಳಿದ್ರೆ ತಹಸೀಲ್ದಾರ್ ಲಿಂಕ್ ಮೇಲೆ ಕೂಡ ಸಸ್ಯಾನಕ್ಕೆ ಇದು ಮಾಡಿದ್ರು, ಅವರು ಕಳಿಸಿದ್ರು.
ಎಸ್ಟಿಎಂಸಿಯವರು ಹಾಗೂ ಸ್ಥಳೀಯರು ಈ ವಿಷಯವಾಗಿ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿರುವುದಾದರೂ ಇದುವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮಗಳು ಕೈಗೊಳ್ಳಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಸಾರ್ವಜನಿಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಶಾಲೆಯ ಶೌಚಾಲಯ, ಶುದ್ಧ ಕುಡಿಯುವ ನೀರು, ಉತ್ತಮ ಪಾಠದ ಕೋಣೆಗಳು ಹಾಗೂ ನೂತನ ಶಾಲಾ ಕಟ್ಟಡವನ್ನು ತಕ್ಷಣ ನಿರ್ಮಿಸಲು ಸ್ಥಳೀಯ ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ತಕ್ಷಣ ಮುಂದಾಗಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ವಿದ್ಯಾರ್ಥಿಗಳ ಸಂಖ್ಯೆ ಗಮನದಲ್ಲಿಟ್ಟುಕೊಂಡು ಅಗತ್ಯವಿದ್ದರೆ ಶಾಲಾ ವರ್ಗಗಳ ಸಂಖ್ಯೆಯು ಹೆಚ್ಚಿಸುವಂತೆ ಅಧಿಕಾರಿಗಳ ಗಮನ ಸೆಳೆಯಲಾಗಿದೆ. ನಮ್ಮ ಊರಿನ ಮಕ್ಕಳು ಮತ್ತು ವಿದ್ಯಾಭ್ಯಾಸ ಪಡೆಯಬೇಕು ಎಂಬುದು ನಮ್ಮ ಆಶಯ. ಶೀಘ್ರದಲ್ಲಿ ಶಾಲೆಯ ದುರಸ್ತಿಗೆ ಕ್ರಮ ಜರುಗದಿದ್ದರೆ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದರು. ನಮ್ಮ ಹೆಸರೇನ್ರಿ? ನಮ್ಮ ಹೆಸರು ಪೂಜಾರ್ ನಾಗರಾಜ್ ಅಂತ ಸರ್. ತಾವು ಇಲ್ಲಿ ಏನಿದ್ರಿ ಈ ಶಾಲೆಯಲ್ಲಿ? ಈ ಶಾಲೆಯ ಮುಖ್ಯ ಗುರುಗಳು ನಾವು. ಎಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತೀರಿ? ಈಗ 12 ವರ್ಷ ಆಯ್ತು ಸರ್. 12 ವರ್ಷ. ಈ ಶಾಲೆ ಸ್ಥಾಪನೆ ಆಗಿ ಎಷ್ಟು ವರ್ಷ ಆಯ್ತು? 1957ರಲ್ಲಿ ಸ್ಥಾಪನೆ ಆಯ್ತು ಸರ್. ಈಗ ಮಕ್ಕಳಿಗೆ ಮೂಲಭೂತ ವ್ಯವಸ್ಥೆ ಯಾವ ರೀತಿ ಇದೆ? ಇಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಸರ್. ಶೌಚಾಲಯ ಇಲ್ಲ, ಕುಡಿಯೋ ನೀರಿಂದು ವ್ಯವಸ್ಥೆ ಇಲ್ಲ, ಆಮೇಲೆ ಕಾಂಪೌಂಡ್ ಇಲ್ಲ, ಮೈದಾನ ಇಲ್ಲ, ಆಟದ ಮೈದಾನ. ಮತ್ತು ಕೊಠಡಿಗಳು 3 ಅದಾವು. ಆ 3 ಕೊಠಡಿಗಳಲ್ಲಿ 1 ಕೊಠಡಿ ಮಾತ್ರ ಉತ್ತಮವಾಗೈತಿ. ಇನ್ನು 2 ಕೊಠಡಿಗಳು ಪೂರ್ತಿ ದುರಸ್ತಿ ಆಗಿದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮೇಲಧಿಕಾರಿಗಳು ಏನಾದ್ರು ತಿಳಿಸಿದ್ರೆ? ತಿಳಿಸಿದ್ವಿ ಸರ್, ಲೆಟರ್ ಕೂಡ ಕೊಟ್ಟಿದ್ವಿ. ಊರಿನವ್ರದ್ದೆಲ್ಲ ಸೈನ್ ಮಾಡಿಸಿ ಫೋಟೋ, ಬಿಲ್ಡಿಂಗಿನ ಫೋಟೋ ಸಮೇತ ವರದಿ ಕೊಟ್ಟಿದ್ವಿ. ಏನ್ ಹೇಳಿದ್ರು ಅದಕ್ಕೆ? ಈಗ 2 ಬಿಲ್ಡಿಂಗ್ ಹಾಕ್ತೀವಿ ಅಂತ ಅಂದ್ರು ಸರ್. ಒಂದು ಡೆಮಾಲಿಷ್ ಮಾಡಿ ಕೆಳಗೊಂದು ಮೇಲೆ ಒಂದು ಹಾಕ್ತೀವಿ ಅಂತಂದು ಹೇಳಿದ್ರು. ಎಲ್ಲಿ? ಇಲ್ಲೇ ಸರ್, ಇದೇ ಜಾಗದಲ್ಲಿ? ಹ್ಞೂ ಸರ್, ಇದೇ ಜಾಗದಲ್ಲಿ. ಆ ಅಂಚಿನ ರೂಮ್ ಇದೆಯಲ್ಲ ಸರ್, ಆ ಅಂಚಿನ ರೂಮಿಗೆ ಹಾಕ್ತೀವಿ ಅಂತಂದು ಹೇಳಿದ್ರು. ಇನ್ನೂ ಬಂದಿಲ್ಲ ಸರ್. ಯಾವ ಬರುತ್ತೆ ಅಂತ ಏನಾದ್ರು ತಾವು ಕೇಳಿದ್ರೆ? ಕೇಳಿದ್ವಿ ಸರ್. ಒಟ್ಟು ಸ್ಯಾಂಕ್ಷನ್ ಆಗೈತೆ ಬಿಲ್ಡಿಂಗು, ಇನ್ನು ಟೆಂಡರ್ದಾರ್ದು ಯಾರ್ದಂತ ಆಯ್ಕೆ ಆಗಿಲ್ಲ. ಆಯ್ಕೆ ಆದ ತಕ್ಷಣ ನಿಮಗೆ ಬರುತ್ತೆ ಅಂತಂದ್ರು. ಈಗ ಮಕ್ಕಳು ಈಗ ಅಂದ ಒಂದು 5-6 ತಿಂಗಳ ಮೇಲೆ ಆಯ್ತು ಸರ್, ಇನ್ನೂ ಬಂದಿಲ್ಲ. ಈಗ ಎಷ್ಟು ದಿನದಿಂದ ಈ ಪ್ರಪೋಸಲ್ ನಡೀತಾ ಇದ್ರಿ ತಾವು? ಶಾಲೆ ಬೇಕು, ಮಕ್ಕಳಿಗೆ ವ್ಯವಸ್ಥೆ ಬೇಕಂತ? ಬಹಳ ವರ್ಷದಿಂದ ಸರ್. ಎಷ್ಟು ವರ್ಷ ಅಂದಾಜು? ಈಗ ನಾವು ಬಂದು ಈಗ 12 ವರ್ಷ ಆಯ್ತು ಸರ್. 12 ವರ್ಷದಿಂದ ಬಂದಾಗ್ಲಿದ್ದಾನೆ ನಾವು ಹೇಳ್ತಾ ಇದೀವಿ. ಅದಕ್ಕಿಂತ ಮುಂಚೆ ಗೊತ್ತಿಲ್ಲ ನಮಗೆ. ಅದಕ್ಕೇನು ಸರಿಯಾದ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ? ಇಲ್ಲ, ಜಾಗ ಬೇರೆ ಕಡೆ ಜಾಗ ನೋಡ್ರಿ ಅಂತ ಹೇಳಿದ್ರು ಸರ್. ಸರ್ಕಾರ ಬೇರೆ ಕಡೆ ಜಾಗ ಇದ್ರೆ ನಾವು ಬಿಲ್ಡಿಂಗ್ ಹಾಕ್ತಿವಿ, ಬೇಕಾದ್ರೆ ಒಂದು 5 ಅಥವಾ 6 ಬಿಲ್ಡಿಂಗ್ ಒಂದೇ ಸರ್ಕ ಹಾಕ್ತಿವಿ, ಬೇರೆ ಕಡೆ ಜಾಗ ನೋಡ್ರಿ ಅಂತ. ಬಟ್ ಬೇರೆ ಕಡೆ ಜಾಗದ ವ್ಯವಸ್ಥೆ ಇಲ್ಲೇ ಆಗ್ಲಿಲ್ಲ. ಹಂಗಾಗಿ ಇಲ್ಲೇ ಡೆಮಾಲಿಷ್ ಮಾಡಿ ಹಾಕ್ರಿ ಸರ್ ಅಂತ ನಾವು ಮತ್ತೆ ಲೆಟರ್ ಕೊಟ್ವಿ. ಈಗ ಇಲ್ಲೇ ಡೆಮಾಲಿಷ್ ಮಾಡಿ ಹಾಕಿದ್ರೆ ಮಕ್ಕಳಿಗೆ ಆಟದ ಮೈದಾನ ಸಿಗೋದಿಲ್ಲ? ಇಲ್ಲ ಸರ್, ಮತ್ತೆ ಕ್ರೀಡೆಯಿಂದ ವಂಚಿತರಾಗ್ತಾರೆ. ಆಗ್ತಾರೆ. ಹೌದು ಸರ್, ಮತ್ತೆ ವಂಚಿತರಾಗ್ತಾರೆ. ಈ ಸರ್ಕಾರಕ್ಕೆ ಹ್ಞೂ ಸರ್, ಬೇರೆ ಜಾಗ ತಗೊಳೋದೇನು ದೊಡ್ಡ ವಿಷಯ ಅಲ್ಲ, ಮತ್ತೆ ಈ ತಗೋಬೋದಾಯ್ತಲ್ಲ? ತಗೋಬೋದಿತ್ತು ಸರ್. ಅದು ಊರಿನ ಎಲ್ಲ ಸಹಕಾರ ಬೇಕು ಸರ್. ಈಗ ಅವರೆಲ್ಲರೂ ಎಲ್ಲಿಯಾದ್ರೂ ಒಂದು ನಮ್ಮ BO ಸರ್ ಕೂಡ ಒಂದ್ಸರಿ ಹೇಳಿದ್ರಿ ಸರ್, ತಹಶೀಲ್ದಾರು ಮತ್ತು BO ಸರ್, ಎಲ್ಲಿಯಾದ್ರೂ ಜಾಗ ಯಾರಾದ್ರೂ ಕೊಡ್ತಾರಂದ್ರೆ ನೋಡ್ರಿ, ಬೇಕಂದ್ರೆ ಅದಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಅಂದಿದ್ರು. ಬಟ್ ಊರಿನವ್ರ ಗಮನಕ್ಕೂ ತಂದ್ವಿ ನಾವು, ಆದ್ರೆ ಅದನ್ನ ಯಾರು ಎಲ್ಲಿ ಜಾಗ ಸಿಗಲಿಲ್ಲ. ನಾವು ಅಟ್ಲೀಸ್ಟ್ 1 ಎಕರೆ ಹೊಲ ಆದರೂ ಸಿಕ್ಕರೆ ನಾವು ಇದು ಮಾಡೋಣ ಅಂತಿದ್ರು. ಆಗಲಿಲ್ಲ, ಯಾರು ಎಲ್ಲಿ ಕೊಡಲಿಲ್ಲ ಇಲ್ಲಿ. ಹಂಗಾಗಿ ಮತ್ತೆ ಇಲ್ಲೇ ಸ್ಟಾಪ್ ಆಯಿತು.